ಇವತ್ತು ನಾನು ತುಂಬ ಹೆಲ್ತಿಯಾಗಿರೋ ಬಾಳೆಹಣ್ಣು ಮತ್ತು ಓಟ್ಸ್ ಕೇಕ್ ತೋರಿಸ್ತಿದ್ದೀನಿ. ಇದು ಎಗ್ಲೆಸ್ ಕೇಕು ತುಂಬ ಚೆನ್ನಾಗಿರುತ್ತೆ. ಮನೇಲೇ ಸುಲಭವಾಗಿ ಓವನ್ ಇಲ್ದಲೇ ಕೂಡ ಹೇಗೆ ಮಾಡೋದು ತೋರಿಸ್ಕೊಡ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ, ನೀವು ಮಾಡಿ ನೋಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಆಫೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ 1 ಕಪ್ಪಷ್ಟು ರೋಲ್ಡ್ ಓಟ್ಸ್ ತೊಗೊಂಡಿದ್ದೀನಿ. ಅದೇ ನಾವು ಕ್ವ್ಯಾಕರ್ ಓಟ್ಸ್ ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೊತೀನಿ, ಸ್ವಲ್ಪ ಕ್ರಿಸ್ಪ್ ಆಗಬೇಕು. ಅಲ್ಲಿವರೆಗೂ 1-2 ನಿಮಿಷ ಇದನ್ನು ನಾನು ಮುಟ್ಟು ನೋಡಿದೆ, ಯಾಕಂದರೆ ಸ್ವಲ್ಪ ಬಿಸಿ ತಟ್ಟಿದೆಯಾ ಅಂತ ಅಷ್ಟೇ, ಸ್ವಲ್ಪ ಕ್ರಿಸ್ಪ್ ಆಗಬೇಕಷ್ಟೇ. ಯಾಕಂದರೆ ನಾವು ಇದನ್ನು ಆಮೇಲಿಂದ ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತಾಯಿದ್ದೀನಿ ನಾನು. ಇದೆಲ್ಲ ಒಂದು ಬೌಲಲ್ಲಿ ಎತ್ತಿಟ್ಕೊಂಡು ಅದನ್ನು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ನಾನು ಒಂದು 8-10 ಗೋಡಂಬಿ ಮತ್ತು ಬಾದಾಮಿ ಮತ್ತು ಪಿಸ್ತಾ, ನೀವು ಡ್ರೈ ಫ್ರೂಟ್ಸ್ ಬೇಕಾದ್ರೆ ಹಾಕ್ಕೋಬೋದು, ಬೇಕಾದ್ರೆ ಸ್ಕಿಪ್ ಕೂಡ ಮಾಡ್ಬೋದು, ಬಟ್ ಇದಕ್ಕೆ ಚೆನ್ನಾಗಾಗುತ್ತೆ. ಆದ್ದರಿಂದ 2 10 ಮತ್ತು ಒಂದು ಸ್ವಲ್ಪ ಪಿಸ್ತಾ ಹಾಕ್ಕೊಂಡು ಸ್ವಲ್ಪ ಚಾಪರಲ್ಲಿ ನಾನು ಚಾಪ್ ಮಾಡ್ಕೊಂಡು ಈ ಥರ ಇಟ್ಕೋತಾಯಿದ್ದೀನಿ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ದ್ರಾಕ್ಷಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನೋಡಿ, ಈ ಥರ ನನಗೆ ತುಂಬ ಹಣ್ಣಾಗಿತ್ತು ಬಾಳೆಹಣ್ಣು, ಅದನ್ನು ತೊಗೊಂಡು ನಾನು ಅದನ್ನು ಈಗ ಫೋರ್ಕ್ ಸಹಾಯದಿಂದ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಮ್ಯಾಶ್ ಮಾಡಿಕೊಂಡು ಒಂದು ಕಡೆ ಆಮೇಲೆ ಯೂಸ್ ಮಾಡೋಕ್ಕೆ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ನೋಡಿ, ಅಷ್ಟರಲ್ಲಿ ನಮ್ಮದು ಓಟ್ಸ್ ಕೂಡ ತಣ್ಣಗಾಗಿದೆ. ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದನ್ನು ನಾನು ಮತ್ತೆ ಇನ್ನೊಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಂಡು ಇವಾಗ ನಾನು ಒಂದು ಸಣ್ಣ ಮಿಕ್ಸಿಂಗ್ ಜಾರ್ ತೊಗೊಂಡು ಅದಕ್ಕೆ 1/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿ ಇಟ್ಟಿಟ್ಕೊತಾ ಇದ್ದೀನಿ. ಆಮೇಲೆ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ 1/4 ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಆಮೇಲೆ ಇವಾಗ 1/4 ಕಪ್ಪು ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಇನ್ನೊಂದು 1/4 ಕಪ್ಪಷ್ಟು ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಇವಾಗ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದು ಎಗ್ಲೆಸ್ ಓಟ್ಸ್ ಬನಾನಾ ಕೇಕ್. ಯಾರೆಲ್ಲ ನೋಡ್ತಾಯಿದ್ರು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಈ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ. ಆಮೇಲೆ ನಾನು ಒಂದು ಅರ್ಧ ಕಪ್ಪಷ್ಟು ಮೆಲ್ಟ್ ಆಗಿರೋ ಬೆಣ್ಣೆ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಎಣ್ಣೆನಲ್ಲಿ ಕೂಡ ಮಾಡ್ಬೋದು, ಬಟ್ ಬೆಣ್ಣೆ ಹಾಕಿದ್ರೆ ಸ್ವಲ್ಪ ಸಾಫ್ಟ್ನೆಸ್ ಚೆನ್ನಾಗಿರುತ್ತೆ. ಅಥವಾ ನೀವು ಅರ್ಧ ಬೇಕಾದರೂ ಹಾಕ್ಕೋಬೋದು. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಓಟ್ಸ್ ಪೌಡ್ರ್ ಮಾಡಿಟ್ಟಿದ್ದೀವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು 1/4 ಕಪ್ಪಷ್ಟು ಮೈದಾ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು 1/4 ಕಪ್ಪಷ್ಟು ಮೈದಾ, ಯಾಕಂದರೆ ನಾನು ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಆ್ಯಕ್ಟಿವೇಟ್ ಆಗಬೇಕು ಅಂತ ಬೇಕಿಂಗ್ ಪೌಡರ್ 1 ಸ್ಪೂನು, ಅರ್ಧ ಸ್ಪೂನು ಬೇಕಿಂಗ್ ಸೋಡಾ ಹಾಕ್ಕೊಂಡು ಇದನ್ನು ನಾನು ಜರಡಿಗೆ ಇಟ್ಕೊಂಡು ಇವಾಗ ಎಲ್ಲನೂ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಇವಾಗ ಮೊದಲೇ ಮಾಡಿಟ್ಕೊಂಡಿರೋ ಬಾಳೆಹಣ್ಣು ಇದೆಯಲ್ಲ, ಮ್ಯಾಶ್ ಮಾಡಿಟ್ಕೊಂಡಿರೋ ಬಾಳೆಹಣ್ಣು ಹಾಕ್ಕೋಬೇಕು. ಆಮೇಲೆ ಇದನ್ನು ಒಂದ್ಸಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಾಳೆಹಣ್ಣು ಎಲ್ಲ ಕಡೆ ನೀಟಾಗಿ ಒಂದೇ ಸಮ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡ್ತಾ ಇದ್ದೀರಲ್ಲ, ತುಂಬ ಹೆಲ್ತಿ ಕೇಕು. ಮಕ್ಕಳು, ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಹೆಲ್ತಿ ಕೂಡ. ಆಮೇಲೆ ಚಾಪ್ ಮಾಡಿರೋ ನಟ್ಸ್ ಕೂಡ ಹಾಕ್ಕೊಂಡು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಒಂದ್ಸತಿ ಒಳ್ಳೆ ಮಿಕ್ಸ್ ಮಾಡ್ಕೊಂಬಿಡೋಣ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ರುಚಿ ಇರುತ್ತೆ, ತುಂಬ ಸಾಫ್ಟಾಗುತ್ತೆ. ಸ್ವಲ್ಪ ನನಗೆ ಓಟ್ಸ್ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಅನ್ನಿಸೋದ್ರಿಂದ ನಾನೊಂದು 1/4 ಕಪ್ಪಷ್ಟು ಅಥವಾ ಒಂದು ಸ್ವಲ್ಪ ಕಡಿಮೆ, ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಲು ಹಾಕ್ಕೊಂಡು ಇದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ನೋಡ್ತಾಯಿದ್ರು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಈ ರೆಸಿಪಿ ತುಂಬ ಹೆಲ್ತಿ ಕೂಡ. ಆಮೇಲೆ ನಾನು ಮೊದಲೇ ಲೈನ್ ಮಾಡಿರೋ ಕೇಕ್ ಟಿನ್ಗೆ ಇದನ್ನು ಹಾಕ್ಕೊಂಡು ನೀಟಾಗಿ ಹಾಕ್ಕೊಂಡು ಇವಾಗ ನೋಡಿ, ಒಂಚೂರು ಉಳಿಸ್ತಾ ಇಲ್ಲ ನಾನು, ಎಲ್ಲ ಸ್ಕ್ರೇಪ್ ಮಾಡಿಕೊಂಡು ಹಾಕ್ಕೊಂಡು ಇದನ್ನು 1-2 ಸತಿ ಈ ಥರ ಟ್ಯಾಪ್ ಮಾಡಿಬಿಟ್ಟು ಮೊದಲೇ ಕುಕ್ಕರ್ನ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಉಪ್ಪು ಹಾಕಿಬಿಟ್ಟು ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಇದನ್ನು ಕಾಯಿಸಿಕ್ಕೆ ಇಟ್ಕೊಂಡಿದ್ದೆ ಮೊದಲೇ. ಆಮೇಲೆ ಇವಾಗ ಇದನ್ನು ಕೇಕ್ ಟಿನ್ನ ಇಟ್ಬಿಟ್ಟು
ನೋಡಿ ಈ ಥರ ಗ್ಯಾಸ್ಕೆಟ್ ಇರಬಾರ್ದು. ಗ್ಯಾಸ್ಕೆಟ್ ತೆಗೆದುಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ಇವಾಗ ಮುಚ್ಚಳ ಒಂದು 35-40 ನಿಮಿಷ ಕಡಿಮೆ ಮೀಡಿಯಮ್ ಊರಿನಲ್ಲಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಆಮೇಲೆ ನಾನು ಇದೊಂದು ಆಗೋಗಿದೆ, ಇದನ್ನು ನಾನು ತೋರ್ಸೋಕ್ಕಾಗಿಲ್ಲ, ಬಟ್ ಫಿನಿಶ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗಾಗಿತ್ತು ಅಂತ. ಇವಾಗ ನೋಡಿ ನಾನು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಉಲ್ಟಾ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಬಟರ್ ಪೇಪರೆಲ್ಲ ಈಗ ತೆಕ್ಕೊಂಬಿಡೋಣ. ಸೈಡಲ್ಲಿ ಹಾಕಿರೋದು ಮತ್ತು ಕೆಳಗಡೆ ಹಾಕಿರೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿ ಈ ಥರ ಆಗಿತ್ತು, ತುಂಬ ಸಾಫ್ಟಲ್ಲಿ ತುಂಬ ಸಾಫ್ಟ್. ನೋಡಿ ಮುಟ್ತಾನೆ ಅದು ಆ ಥರ ಆಗಿತ್ತು, ಬರ್ತಾಯಿತ್ತು. ನಾನು ಇವಾಗ ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಹೇಗಾಗಿತ್ತು ಅಂತ. ಇವಾಗ ನೋಡಿ ಈ ಥರ ಆಗಿದೆ. ನೀವು ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.